ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮೊದಲನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ನಿಮಗೆ ಪಂಚಮಾಧಿಪತಿಯಾಗಿ ವ್ಯಯದಲ್ಲಿರ್ತಾನೆ. ಅಂದರೆ ನೀವು ಎಷ್ಟೇ ಆರ್ಥಿಕವಾಗಿ ಸದೃಢರಾಗಿರಲಿ ಅಥವಾ ಎಷ್ಟೇ ಒಳ್ಳೆಯದಾಗಲಿ ಹಣಕಾಸಿನ ವಿಚಾರದಲ್ಲಿ, ಆದರೆ ಕೈ ಹಾಕಿದ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಸರ್ ಮಾಡಿದೆ ಬಟ್ ಆಗಲೇ ಇಲ್ಲ, ಅದು ಆಗಲೇ ಇಲ್ಲ ಸರ್, ತುಂಬ ಟ್ರೈ ಮಾಡಿದೆ ಬಟ್ ಆ ಕೆಲಸ ಆಗಲಿಲ್ಲ, ತುಂಬ ಕೆಲಸ ಟ್ರೈ ಮಾಡಿದೆ ಕೆಲಸ ಆಗಲಿಲ್ಲ, ಇನ್ನೇನು ಆಯಿತು ಅನ್ನೋಷ್ಟರಲ್ಲಿ ಆಗಲಿಲ್ಲ, ಅದು ಕೆಲಸನೇ ಆಗಲಿಲ್ಲ ಅದು ಅನ್ನೋ ಥರ. ಸೊ ಕೈ ಹಾಕಿದ ಕೆಲಸಗಳು ಸ್ವಲ್ಪ ಲಾಸ್ ಆಗುವ ಅಥವಾ ಆ ಕೆಲಸ ಆಗದೇ ಇರುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ನೀವು ಕರ್ಕಾಟಕ ರಾಶಿಯವರು. ಎಲ್ಲ ಕೆಲಸ ಆಗಿಬಿಡುತ್ತೆ, ಎಲ್ಲ ಕಡೆಯಿಂದ ದುಡ್ಡು ಬಂದುಬಿಡುತ್ತೆ ಅನ್ನುವ ಮನಸ್ಥಿತಿ ಇಟ್ಕೊಳ್ಬೇಡಿ. ಆರ್ಥಿಕವಾಗಿ ಅನುಕೂಲ ಇರಬಹುದು, ಕೈ ಹಾಕಿದ ಕೆಲಸಗಳ ಸಕ್ಸಸ್ ರೇಟು ಸ್ವಲ್ಪ ಕಡಿಮೆ ಇದೆ, ಎಚ್ಚರ. ಎರಡನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಜಾಬ್ನಲ್ಲಿ ಪ್ರಾಬ್ಲಮ್. ಕರ್ಮಾಧಿಪತಿಯಾದ ಕುಜ ವ್ಯಯ 12ನೇ ಮನೆಯಲ್ಲಿರುವುದರಿಂದ ಈ ಕುಜನ ಪ್ರಭಾವ ನಿಮಗೇನಾಗ್ಬಿಡುತ್ತೆ, ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ಬಿಡುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದಿಲ್ಲ, ಆಲ್ರೆಡಿ ಉದ್ಯೋಗ ಇರ್ತಕ್ಕಂಥವ್ರು ಪ್ರಮೋಷನ್ ಸ್ಯಾಲ್ರಿ ಏನು ಪ್ರಯತ್ನ ಮಾಡಿದ್ರು ಹಿನ್ನಡೆ ಆಗ್ತಾ ಇರುತ್ತೆ. ಬಹಳ ಇಂಪಾರ್ಟೆಂಟಾಗಿ ಆಲ್ರೆಡಿ ಉದ್ಯೋಗ ಇರ್ತಕ್ಕಂಥವ್ರು ಕೆಲಸ ಕಳೆದುಕೊಳ್ಳುವಂಥ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಕೆಲಸ ರಿಸೈನ್ ಮಾಡಿ ನಾನು ಇನ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನುವ ಮನಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಆ ಥರ ಒಂದು ಸರ್ಕಸ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಮೂರನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಆರೋಗ್ಯ ಬಾಧೆಗಳು ಸ್ವಲ್ಪ ಇದ್ದಾವೆ. ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಅಂದರೆ ಹೊಟ್ಟೆ ನೋವು ಬರತಕ್ಕಂಥದ್ದು, ಅಜೀರ್ಣ, ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿ ಆಗ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳೇ ಜಾಸ್ತಿ ಬರತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಅದರಿಂದ ನೀವು ಏನು ಆಹಾರ ತಿಂತೀರಾ, ಯಾವ ಸಮಯದಲ್ಲಿ ತಿಂತೀರಾ, ಹೇಗೆ ತಿಂತೀರಾ ಎಲ್ಲವೂ ಇಂಪಾರ್ಟೆಂಟೇ. ನೀವು ಟೈಮ್ ಟು ಟೈಮ್ ಆಹಾರ ಸೇವನೆಯನ್ನು ಮಾಡಬೇಕು, ಉತ್ತಮ ಗುಣಮಟ್ಟದ ಆಹಾರ ಸೇವನೆ ಮಾಡಬೇಕು, ಹಾಗೂ ಆಹಾರವನ್ನು ನಿಧಾನವಾಗಿ ಅಗದು ಪ್ರತಿಯೊಂದು ತುತ್ತು ತಿನ್ನಬೇಕು. ನೀವು ಹಂಗೆ ತಿನ್ನಲ್ಲ, ಬೇರೆ ಹೆಂಗಂದ್ರೆ ತಿಂದ್ಬಿಟ್ಟು ಫಸ್ಟ್ ಓಡಬೇಕು ಅನ್ನೋ ರೀತಿಯಲ್ಲಿ ಗಬ ತಿಂತೀರಾ, ಆರೋಗ್ಯ ಹಾಳಾಗುತ್ತೆ. ಸೊ ಸ್ವಯಂಕೃತ ಅಪರಾಧಗಳಿಂದಲೇ ನೀವು ತುಂಬ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ದಯವಿಟ್ಟು ಎಚ್ಚರ, ಆ ತಪ್ಪನ್ನು ಮಾಡಬೇಡಿ. ನಾಲ್ಕನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಸಾಲಗಳ ವಿಚಾರ. ನಿಮಗೆ ದುಡ್ಡು ಬಹಳ ಚೆನ್ನಾಗಿ ಸಿಕ್ಕ ತಕ್ಷಣ ಏನಾಗ್ಬಿಡುತ್ತೆ, ಅಥವಾ ದುಡ್ಡು ಬರುತ್ತೆ ಅಥವಾ ಬಂದಿದೆ ಅಥವಾ ಬರುತ್ತೆ ಅಂದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನುವಂಥದ್ದು ಬರುತ್ತೆ. ನಾನು ಮೊದಲನೇ ಪಾಯಿಂಟ್ ಹೇಳಿದೆ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಸಿಗೋದಿಲ್ಲ ಅಂತ. ಆ ಥರ ಕೆಲಸಗಳು ಯಾವುದೋ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕಂದ್ರೆ ಸ್ವಲ್ಪ ಸಾಲಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ದೊಡ್ಡ ಪ್ರಮಾಣದ ಸಾಲವನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು, ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡ್ತಂದ್ಬಿಟ್ಟು ಏನೋ ಒಂದು ವ್ಯವಹಾರ ಮಾಡೋಣ ಅಂತ ಅಂದ್ಕೊಳ್ಳುವಂಥದ್ದು. ನಾನು ಹೇಳೋದು, ಸಾಲ ಮಾಡುವ ಮುನ್ನ ಯೋಚಿಸಿ, ಥಿಂಕ್ ಬಿಫೋರ್ ಇಂಕ್ ಅಂತ ಒಂದು ಗಾದೆ ಮಾತು ಬರುತ್ತೆ ಆಂಗ್ಲ ಭಾಷೆಯಲ್ಲಿ. ಅದೇ ಥರ ದಯವಿಟ್ಟು ದೊಡ್ಡ ಪ್ರಮಾಣದ ಸಾಲಗಳನ್ನು ಮಾಡುವ ಮುನ್ನ ನೀವು ಕರ್ಕಾಟಕ ರಾಶಿಯವರು, ನಾನು ಏನು ಮಾಡ್ತಾ ಇದ್ದೀನಿ, ಸಾಲ ಮಾಡ್ತಾ ಇದ್ದೀನಿ, ಅವಶ್ಯಕತೆ ಇದೆಯಾ, ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಕೇಳ್ತಾ ಇದ್ದೀನಿ, ಎಷ್ಟು ಸಿಗುತ್ತೆ, ನಾನು ವಾಪಸ್ ಎಷ್ಟು ಕಟ್ಟಬೇಕಾಗತ್ತೆ, ಕಟ್ಟಕ್ಕೆ ನನ್ನ ಕೈಲಿ ಆಗುತ್ತಾ, ಪ್ರತಿಯೊಂದು ವಿಚಾರವನ್ನು ಸಾಲ ಮಾಡುವ ಮುನ್ನ ಪ್ರತಿಯೊಂದು ವಿಚಾರವನ್ನು ನೀವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಒಂದು ಥಿಯರಿ ರೆಡಿ ಮಾಡ್ಕೊಳ್ಬೇಕಾದ್ರೆ ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಐದನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕಳೆದುಕೊಳ್ಳುವಿಕೆ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಬುಧ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ 3ನೇ ಮನೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ. ಬುಧ ನಿಮಗೆ ವ್ಯಯಾಧಿಪತಿ, 12ನೇ ಮನೆ ಅಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಅಂದರೆ ಏನು ಗೊತ್ತಾ, ಕಳೆದುಕೊಳ್ಳುವಿಕೆ ಜಾಸ್ತಿ ಆಗುವಂಥದ್ದು, ವ್ಯಯ ಲಾಸ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಸೊ ಆದ್ದರಿಂದ ಎಷ್ಟೇ ಚೆನ್ನಾಗಿ ದುಡ್ಡಾಡಲಿ, ನೀವು ಬಿಸ್ನೆಸ್ ಮಾಡೋರು ಅಂತಾದರೆ ಬಹಳ ಕೇರ್ಫುಲ್ಲಾಗಿರಿ.
ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಇರಬಹುದು, ಅಥವಾ ಏನಾದ್ರು ಇನ್ವೆಸ್ಟ್ಮೆಂಟು, ದುಡ್ಡಿನ ಲಾಭ ಬರುತ್ತೆ ಅಂತ ಇನ್ವೆಸ್ಟ್ ಮಾಡ್ತಿರಲ್ಲ, ಭಾಳ ಕೇರ್ಫುಲ್ಲಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಮಾಡಿ. ಸುಖ ಸುಮ್ಮನೆ ಮಾಡ್ಕೋಬೇಡಿ. ಆಮೇಲೆ ನಿಮ್ಮ ಎಲ್ಲ ವಸ್ತುಗಳು, ಮೊಬೈಲ್ ಇರ್ಬೋದು, ಬಂಗಾರ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಏನಿರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ. ಅದು ಮಿಸ್ ಮಾಡ್ಕೊಳ್ಬೇಡಿ ದಯವಿಟ್ಟು. ಇದು ಸ್ವಲ್ಪ ಚಿಂತೆ ಮಾಡುವ ವಿಚಾರ ಆಗಿಬಿಟ್ಟಿರ್ತದೆ. ಬಟ್ ಪರಿಹಾರ ಬಹಳ ಮುಖ್ಯ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರನೇ ಗ್ರಸ್ತನಾಗ್ತಾ ಇದ್ದಾನೆ. ಮಹಾ ಚಂದ್ರಗ್ರಹಣ ಸಹ ಇದೆ ಅದಲ್ವಾ. ಅದೆಲ್ಲವೂ ಸೇರಿಸಿ ನಾನು ಅದ್ಭುತವಾದ ಪರಿಹಾರ ಹೇಳ್ತೀನಿ, ಅದನ್ನು ನೋಡ್ಕೊಂಬರೋಣ. ಮೊದಲು ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ. ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 28ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋಕೆ ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ. ದಯವಿಟ್ಟು ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.